ಮೈಸೂರಿನಲ್ಲಿ ಮತ್ತೆ ಡೆವಿಲ್ ಚಿತ್ರೀಕರಣ ಪುನಾರಂಭ ಆಗ್ತಾ ಇದೆ. ಮೈಸೂರಿನಲ್ಲೇ ಪ್ಯಾಕಪ್ ಆಗಿತ್ತು, ಮೈಸೂರಿನಲ್ಲೇ ಈಗ ಶೂಟಿಂಗ್ ಪುನಾರಂಭ ಆಗ್ತಾ ಇದೆ. ಮೈಸೂರಿನಲ್ಲಿ ಬಂಧನ ಆಗಿದ್ದಂತಹ ದರ್ಶನ್ ಮತ್ತೆ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಮೈಸೂರಿನಲ್ಲಿ ನಟ ದರ್ಶನ್ ಶೂಟಿಂಗ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲೇ ಅರೆಸ್ಟ್ ಆಗಿದ್ರು. ಡೆವಿಲ್ ಶೂಟಿಂಗ್ ಆಗಿ ಮೈಸೂರಿನಲ್ಲಿದ್ದಾಗಲೇ ದರ್ಶನ್ ಅನ್ನ ಅರೆಸ್ಟ್ ಮಾಡಲಾಗಿತ್ತು. ಇದೀಗ ಮತ್ತೆ ಮೈಸೂರಿನಲ್ಲೇ ದರ್ಶನ್ ಶೂಟಿಂಗ್ಗೆ ಅನುಮತಿಯನ್ನ ಪಡ್ಕೊಳ್ಳಲಾಗಿದೆ. ಮಾರ್ಚ್ 12 ಅಂದ್ರೆ ನಾಳೆಯಿಂದ 15ರವರೆಗೆ ಮೈಸೂರಿನಲ್ಲಿ ಶೂಟಿಂಗ್ಗೆ ಅನುಮತಿಯನ್ನ ಪಡ್ಕೊಂಡಿದೆ ಟೀಮ್. ನಾಳೆಯಿಂದ ಶುಕ್ರವಾರದವರೆಗೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಶೂಟಿಂಗ್ ನಡೆಯುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮಾತ್ರ ಚಿತ್ರೀಕರಣಕ್ಕೆ ಅನುಮತಿಯನ್ನು ಪಡ್ಕೊಂಡಿರೋದು. ಮಾರ್ಚ್ 15ರಂದು ಲಲಿತ್ ಮಹಲ್ ಪ್ಯಾಲೇಸ್ ನಲ್ಲಿ ಶೂಟಿಂಗ್ ನಡೆಯುತ್ತೆ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಡೆವಿಲ್ ಶೂಟಿಂಗ್ ನಡೆಯುತ್ತೆ. ಒಂದು ಪಾಳೆಯದಲ್ಲಿ 10 ಸಿಬ್ಬಂದಿಯಂತೆ 32 ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈ ಮೂಲಕ ಡೆವಿಲ್ ಚಿತ್ರದ ಚಿತ್ರೀಕರಣ ಪುನಾರಂಭ ಆಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆಯ ನಂತರ ದರ್ಶನ್ ಅರೆಸ್ಟ್ ಆದ ನಂತರ ಶೂಟಿಂಗ್ ನಿಂತು ಹೋಗಿತ್ತು. ಈಗ ಮತ್ತೆ ಶೂಟಿಂಗ್ ಪುನಾರಂಭ ಆಗ್ತಾ ಇದೆ. ನಾಳೆಯಿಂದ ಮೈಸೂರಿನಲ್ಲಿ ಶೂಟಿಂಗ್ಗೆ ಅನುಮತಿಯನ್ನು ಪಡ್ಕೊಳ್ಳಲಾಗಿದೆ. ನಾಳೆಯಿಂದ ಶುಕ್ರವಾರದವರೆಗೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಶೂಟಿಂಗ್ ನಡೆಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.